ಹೇಗಾದರೂ ಈ ಸರಿ ಒಂದು ಚೇಂಜಿಂಗ್ ಬರಲೇಬೇಕು. ಬಿಜೆಪಿ ಬಂದ್ರೆ, ಒಂದು ಕೆ ಸುರೇಂದ್ರ ಬಂದ್ರೆ, ನಾವು ವೋಟರ್ಸ್ ಹೇಳುದು ಡೆಲ್ಲಿ ಮತ್ತು ಮಂಜೇಶ್ವರ ಬಹಳ ಹತ್ತಿರ ಆಗುತ್ತದೆ. ಈ ಪ್ರದೇಶ ಡೆವಲಪ್ ದೃಷ್ಟಿಯಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಜನರಿಗೆ ಕಂಡು ಬಂದಿದೆ. ಸೊ ದಿಸ್ ಟೈಮ್ ವಿ ವಿಲ್ 100% ವಿನ್. LDF ನವರು ಬಿಜೆಪಿ ಬರುವುದು ಬೇಡ ಅಂತೇಳಿ ಒಂದು ವೋಟ್ ಕ್ರಾಸ್ ಮಾಡೋ ಚಾನ್ಸ್ ಇತ್ತು, ಅವರು ವೋಟ್ ಹಾಕಿ. ಈ ಬಾರಿ ಅದಿಲ್ಲ, ಗೊತ್ತಾಯ್ತಲ್ಲ. ಸಾಮಾನ್ಯ ವೋಟರ ಮನಸ್ಸಿನಲ್ಲಿ ಅದಿಲ್ಲ. ಕತೆ ಅವರಿಗೆ ಬೇಸರ ಆಗಿದೆ. LDF UDF ದಿಸ್ ಟೈಮ್ ಒಟ್ಟು ಆಗುವ ಚಾನ್ಸೇ ಇಲ್ಲ. ಯಾಕೆಂದರೆ ಕೇರಳದಲ್ಲಿ ನೆಕ್ ಫೈಟ್. ವೀಕ್ಷಕರೇ, ನಾವಿವಾಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕುಂಬ್ಳೆಯಲ್ಲಿದ್ದೇವೆ. ಕುಂಬ್ಳೆಯ ಭಾರತೀಯ ಜನತಾ ಪಾರ್ಟಿಯ ಆಫೀಸಲ್ಲಿದ್ದೇವೆ. ನಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿಯ ಕೇರಳ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತೆ ಮಾಜಿ ಜಿಲ್ಲಾಧ್ಯಕ್ಷರು ಕಾಸರಗೋಡು ಬಿಜೆಪಿ ವಿ ರವೀಂದ್ರನ್ ಇದ್ದಾರೆ. ಸರ್ ನಮಸ್ಕಾರ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ, ಯಾಕಂದ್ರೆ ನಮಗೆ ಪಕ್ಕದ ಊರಿನವರಾದ್ರೂ ಸಹ, ಕರ್ನಾಟಕದವರಾದ್ರೂ ಸಹ ಎಲ್ರಿಗೂ ಒಂದು ಕುತೂಹಲ. 2 ಬಾರಿ ಕೂದಲೆಳೆ ಅಂತರದಲ್ಲಿ ಸೋತ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ. ಯಾವ ತರ ಸಿದ್ಧತೆ ಇದೆ ಸರ್? ಏನು ಹೋಪ್ಸ್ ಇದೆ? ನೋಡಿ, ನಾವು ಲಾಸ್ಟ್ 2016 ನಾವು ಸಣ್ಣ ಅಂತರದಲ್ಲಿ ಸೋತು 89 ಓಟ್ಗೆ ಸೋತದ್ದು. ಮತ್ತೆ 21ನೇ ಎಲೆಕ್ಷನ್ಲಿ 21ರಲ್ಲಿ 800 ಓಟ್ನ ಅಂತರದಲ್ಲಿ ಸೋತದ್ದು. ಈ ಬಾರಿ 100% ನಾವು ಬರ್ತೇವೆ. ಯಾಕೆಂದ್ರೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಡೆವಲಪ್ಮೆಂಟ್ ದೃಷ್ಟಿಯಲ್ಲಿ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಬಗೆಹರಿಸಲಿಕ್ಕೆ ಈಗ ಇರುವ ಶಾಸಕರಿಗೆ ಆಗಲಿಲ್ಲ. ಈ ವೋಟರ್ಸ್ನ ಮನಸ್ಸಿನಲ್ಲಿ ಒಂದು ಚೇಂಜಿನ ಮೂಡಲಲ್ಲಿ ಇದ್ದಾರೆ. ನಾವು ಎಲ್ಲ ಈ ಮಂಡಲದಲ್ಲಿ ಪ್ರವಾಸ ಮಾಡುವಾಗ, ಮನೆ ಹೋಗುವಾಗ ಎಲ್ಲರೂ ಹೇಳುವುದೇ ಇದೆ. ಸಮಸ್ಯೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ನೀಡ್ಸ್. ಕೇರಳದಲ್ಲಿ ಈ ಅನ್ಡೆವಲಪ್ಡ್ ಏರಿಯಾ ಯಾವುದೊಂದು ಕೇಳಿದ್ರೆ ಅದೊಂದು ಮಂಜೇಶ್ವರ. ನೋಡಿ, ಎಲ್ಲ ಕಡೆಯಲ್ಲಿ, ನಾನು ಪುತ್ತೂರಿನಲ್ಲಿ ಇದ್ದೆ, ಮಂಗಳೂರಿನಲ್ಲಿ ಇದ್ದೆ, ಅಲ್ಲಿ ಎಲ್ಲ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಬೇಸಿಕ್ ನೀರಿದೆ, ಕುಡಿಯೋದ್ರೆ ಈಗ ಮಾರ್ಚ್ ತಿಂಗಳಾಯ್ತು, ಇನ್ನು ನೀರೇ ಇಲ್ಲ. ನೀರು ಸಪ್ಲೈ ಮಾಡೋದು ಒಂದು ಮನೆಗೆ 300 ಲೀಟರ್, 2 ದಿವಸಕ್ಕೆ 300 ಲೀಟರ್ ನೀರು ಪಂಚಾಯತಿನ ಇದು ಮಾಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರನ ಈ ನೀರು ಕೊಡುವ ಪ್ರಾಜೆಕ್ಟ್ ಇದೆ. ಬಟ್ ಅದೆಲ್ಲ ನಮ್ಮ ಕೇರಳದಲ್ಲಿ, ಪರ್ಟಿಕ್ಯುಲರ್ ಈ ಮಂಜೇಶ್ವರ ಮಂಡಲದಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತಿಲ್ಲ. ಕೇಂದ್ರ ಮೋದಿ ಸರ್ಕಾರ ತಂದ ಹಲವಾರು ಪ್ರಾಜೆಕ್ಟ್ಗಳು, ಯೋಜನೆಗಳು ಇಲ್ಲಿ ಅದು ಇಂಪ್ಲಿಮೆಂಟ್ ಆಗುವುದಿಲ್ಲ. ನೋಡಿ, ನಮ್ಮ ಈಗ 70 ವರ್ಷ ದಾಟಿದವರಿಗೆ 5 ಲಕ್ಷ ಒಂದು ವರ್ಷಕ್ಕೆ ಟ್ರೀಟ್ಮೆಂಟ್ಗೆ ಕೊಡ್ತಾರೆ, ಫ್ರೀ ಟ್ರೀಟ್ಮೆಂಟ್, ಆಯುಷ್ಮಾನ್ ಭಾರತ್ ಅಂತಾರೆ. ಅದು ಇಲ್ಲಿ ಇಂಪ್ಲಿಮೆಂಟ್ ಕೇರಳದಲ್ಲಿ ಆಗುವುದಿಲ್ಲ. ಮತ್ತೆ ಇಲ್ಲಿ ಯಾವುದೋ ಸಮಸ್ಯೆ, ಈ ಏರಿಯಾಲಿಂದಲೇ ರೂರಲ್, ಅದರ ಈಗ ಗ್ರಾಮೀಣ ಸಡಕ್ ಯೋಜನೆ ಅಂತೇಳಿ ಅಲ್ಲ, ಒಂದು ಸಿಂಗಲ್ ಪ್ರೈಸ್ ಕೇರಳ ಸರ್ಕಾರ ಖರ್ಚಿಲ್ಲ. 100% ಸೆಂಟ್ರಲ್ ಗವರ್ಮೆಂಟ್. ಬಟ್ ಇಲ್ಲಿ ರೂರಲ್ ಏರಿಯಾ ಹೋದರೆ, ಎಲ್ಲಿ ಹೋದ್ರೆ ನೋಡಿ, ನಡೀಲಿಕ್ಕೆ ಆಗೋದಿಲ್ಲ. ಬಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಈಗ ಸಹ ಈ ಹಳೇ ರೀತಿಯ ಈ ರೋಡ್ಗಳು, ಆ ರೋಡ್ ಡೆವಲಪ್ಮೆಂಟ್ ಇಲ್ಲ. ಮತ್ತೆ ಇಲ್ಲಿ ಎಜುಕೇಶನ್ ಸಿಸ್ಟಮ್, ಇಲ್ಲಿ ಬೆಳಿಗ್ಗೆ ಮಕ್ಕಳು 10 ವರ್ಷ ಮೇಲ್ಪಟ್ಟ ಮಕ್ಕಳೆಲ್ಲ, ನೀವು ರೈಲ್ವೆ ಸ್ಟೇಷನ್ ಹೋದ್ರೆ ನೋಡಿ, ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಮಂಗಳೂರಿಗೆ ಒಂದು ಗಾಡಿ ಉಂಟು, ಆ ಗಾಡಿ ಫುಲ್ ಎಲ್ಲ ಹುಡುಗರು ಎಲ್ಲ ಮಂಗಳೂರು ಡಿಪೆಂಡ್ ಮಾಡ್ತಾರೆ ಎಜುಕೇಶನ್. ಇಲ್ಲಿ ಒಂದು ಎಜುಕೇಶನ್ ಸಿಗ್ತಿಲ್ಲ. ಮತ್ತೆ ಸಿಖ್ಗಳು ಬಂದ್ರೆ ಎಲ್ಲ ಮಂಗಳೂರಿಗೆ ಡಿಪೆಂಡ್. ಇಲ್ಲಿ ಒಂದು ಸರಿಯಾದ ಆಸ್ಪತ್ರೆ ಇಲ್ಲ. ಹಾಗೆ ಮತ್ತೆ 500 ಕಾರ್ಮಿಕರು ಕೆಲಸ ಮಾಡೋ ಒಂದು ಇಂಡಸ್ಟ್ರಿ ಎಲ್ಲಿ ನೀವು ಕಾಣೋದಿಲ್ಲ, ಗೊತ್ತಾಯ್ತು. ಆ ಥರ ಹಲವಾರು ಸಮಸ್ಯೆಗಳಿದೆ. ಹಾಗೆ ನಾವು ಪ್ರವಾಸ ಮಾಡುವಾಗ ನಮಗೆ ವೋಟರ್ಸ್ನ ಮನಸ್ಸಿನಲ್ಲಿ ಹೇಗಾದರೂ ಈ ಸರಿ ಒಂದು ಚೇಂಜಿಂಗ್ ಬರಲೇಬೇಕು. ಬಿಜೆಪಿ ಬಂದ್ರೆ, ಒಂದು ಕೆ ಸುರೇಂದ್ರ ಬಂದ್ರೆ, ನಾವು ವೋಟರ್ಸ್ ಹೇಳುದು ಡೆಲ್ಲಿ ಮತ್ತು ಮಂಜೇಶ್ವರ ಬಹಳ ಹತ್ತಿರ ಆಗುತ್ತದೆ, ಗೊತ್ತಾಯ್ತಲ್ಲ. ಈಗ ಮೊನ್ನೆ ಅವ್ರು ಬಂದ ನಂತರ ಈಗ ಇಲ್ಲಿ ಮಂಜೇಶ್ವರ ರೈಲ್ವೆ ಸ್ಟೇಷನ್ ಯಾವ ಟ್ರೈನ್ ನಿಲ್ಲುವುದಿಲ್ಲ. ಮಂಗಳೂರು ಬಿಟ್ಟರೆ ಕಾಸರಗೋಡು, ಗೊತ್ತಾಯ್ತಲ್ಲ. ಅಲ್ಲಿ ಜನರು, ಅದು ಪರ್ಟಿಕ್ಯುಲರಿ ಮುಸ್ಲಿಮರು ಬಂದು ಅವ್ರ ಹತ್ರ ಹೇಳಿದ್ರು, ನಮಗೆ ಒಂದು ರೈಲು ನಿಲ್ಲಿಸಬೇಕು ಅಂತ ಹೇಳಿ. ಇಮಿಡಿಯೇಟ್ ಅವರು ಫೋನ್ ಮಾಡಿದ್ರು, ರೈಲ್ವೆ ಮಿನಿಸ್ಟರ್ಗೆ ಫೋನ್ ಮಾಡಿ
ಈಗ ಮಂಜೇಶ್ವರ ಸ್ಟೋಪ್ ಎಲೆಕ್ಷನ್ ತೊಟ್ಟು ಸ್ವಲ್ಪ ದಿನ ಮೊದಲು ಮೊದಲು ಅಲ್ಲಿ ಸ್ಟಾಪ್ ಕೊಡ್ತಾ ಇದ್ದಾರೆ. ಸ್ಟೋಪ್ ಕೊಡ್ತಾ ಇದೆ. ಹಾಗೆ ಇಲ್ಲಿ ಟೋಲ್ ಬೂತಿನ ಸಮಸ್ಯೆ ಇತ್ತು, ಗೊತ್ತಾಯ್ತಲ್ಲ. ಈ ಶಾಸಕರು ತುಂಬಾ ಹೋರಾಟ ಮಾಡಿದ್ರು, ಗೊತ್ತಾಯ್ತಲ್ಲ. ಏನಾಗಲಿಲ್ಲ. ಇವರು ಬಂದ ಮೇಲೆ ಒಂದು ಫೋನ್ ಕಾಲ್. ಹಾಗೆ ನಮಗೆ ಇಲ್ಲಿ ಈ ಸುರೇಂದ್ರ ಇಲ್ಲಿದ್ದು ಎಲೆಕ್ಟ್ ಆದರೆ ಈ ಪ್ರದೇಶ ಡೆವಲಪ್ ದೃಷ್ಟಿಯಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಜನರಿಗೆ ಕಂಡು ಬಂದಿದೆ. ಸೊ ದಿಸ್ ಟೈಮ್ ವಿ ವಿಲ್ 100% ವಿನ್. UDF ಅವರು ಹೇಳ್ತಾ ಇದ್ದಾರೆ ಸುರೇಂದ್ರನವರು ಹೊರಗಿನ ಅಭ್ಯರ್ಥಿ, ಬಿಜೆಪಿ ಅವರಿಗೆ ಯಾಕೆ ಇಲ್ಲಿಯವರ ಅಭ್ಯರ್ಥಿ ಸಿಗ್ಲಿಲ್ವಾ ಮಂಜೇಶ್ವರದವರು, ಅವರನ್ನ ಯಾಕೆ ಪ್ರತಿ ಸಾರಿ ನಿಲ್ಲಿಸ್ತಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಈ ಪ್ರಾದೇಶಿಕ ಇದುಂಟಲ್ಲ, ಚುನಾವಣೆಯಲ್ಲಿ ಡೆಮೋಕ್ರಸಿ ಅಂತ ಏನಿದ್ರು ಎಲ್ಲಿ ನಿಲ್ಬೋದಲ್ಲ, ಯಾರಿಗೂ ನಿಲ್ಬೋದಲ್ಲ. ಲಾಸ್ಟ್ ತ್ರೀ ಟೈಮ್ಸ್ ಅಲ್ಲಿ ಕಂಟೆಸ್ಟ್ ಮಾಡಿದವರು ಇಲ್ಲಿಯವರು, ಅವ್ರ ಕನ್ನಡ ಭಾಷೆ ಬರ್ತದೆ, ತುಳು ಭಾಷೆ ಬರ್ತದೆ, ಏನು ಸಮಸ್ಯೆ ಇಲ್ಲ. ನೋಡಿ, ಎಲ್ಲಿಂದ ಕ್ಯಾಂಡಿಡೇಟ್ ಯಾರು, ಎಲ್ಲಿಯವರು, ಅದೆಲ್ಲ ನಮ್ಮ ಪ್ರಶ್ನೆ ಇಲ್ಲ. ಯಾರು ಕೆಲಸ ಮಾಡ್ತಾರೆ ಅದು ಪ್ರಶ್ನೆ, ಗೊತ್ತಾಯ್ತಲ್ಲ. അതുകൊണ്ട് ಹೊರಗೆ ಬಂದ್ರೆ ಏನು, ಅವ್ರು ನಾಳೆ ಇಲ್ಲಿ ಮತ್ತೆ ಇವರು ಇಲ್ಲಿಯವರ. ಈಗ ನಾವು ಹೇಳ್ತೇವೆ ಅವರು ಕುಂಬಳೆ ಬಂದು ಯಾಕೆ ಅವರು ಕುಂಬಳೆಯಲ್ಲಿ ಓಟು ಗೆಲ್ಲುವುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ? ಹಾಗೇನಿಲ್ಲ, ಗೊತ್ತಾಯ್ತಲ್ಲ. ಡೆಮೋಕ್ರಸಿಯಲ್ಲಿ ಎಲ್ಲಿ ಬೇಕಾದ್ರೆ ಕಂಟೆಸ್ಟ್ ಮಾಡುವುದು, ಅದು ನಮ್ಮ ರೈಟ್, ಅದರಲ್ಲಿ ದೊಡ್ಡ ಸಮಸ್ಯೆ ಇಲ್ಲ. ಸರ್, ಈಗ ಸುರೇಂದ್ರನವರು ನಾಳೆ ಮಂಜೇಶ್ವರ MLA ಆದ್ರೆ 1 ತಿಂಗಳಲ್ಲಿ ಮಾಡುವಂತ 2 ಕೆಲಸಗಳನ್ನ ಏನ್ ಮಾಡ್ತಾರೆ ಸರ್? ಮತದಾರರಿಗೆ ಹೇಳೋದಾದ್ರೆ ಸುರೇಂದ್ರನವರು ಮಂಜೇಶ್ವರ MLA ಆದ್ರು 1 ತಿಂಗಳೊಳಗೆ ನಿಮ್ಗೆ 2 ಕೆಲಸ ಮಾಡಿಕೊಡ್ತಾನೆ, ಏನ್ ಮಾಡಿಕೊಡ್ತಾರೆ ಸರ್? ಸುರೇಂದ್ರನ್ ಎಲೆಕ್ಟ್ ಆದರೆ ನೋಡಿ, ಇಮಿಡಿಯೇಟ್ ಮಾಡುವಂಥದ್ದು ಜನಕ್ಕೆ ಕುಡಿ ನೀರಿನ ಸಮಸ್ಯೆ. ಅದು ಅವರು ಎಲೆಕ್ಟ್ ಆದ್ರೆ ಇಮಿಡಿಯೇಟ್ ಮಾಡುವಂಥದ್ದು ಅದು ಒಂದು. ಮತ್ತೆ ಇಲ್ಲಿ ಹಲವಾರು ಟ್ರಾನ್ಸ್ಪೋರ್ಟ್, ಕುಂಬಳೆಯಲ್ಲಿ ಟ್ರೈನ್ ನಿಲ್ಲುವುದಿಲ್ಲ, ಗೊತ್ತಾಯ್ತಲ್ಲ. ಶ್ರೀರಾಮ್ ಬ್ಯಾಂಗ್ಳೂರ್ ಅಂತ ಒಂದು ಗಾಡಿ ಬರ್ತದೆ, ಬ್ಯಾಂಗ್ಳೂರ್ ಕಣ್ಣೂರು ಎಕ್ಸ್ಪ್ರೆಸ್, ಅದು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಮತ್ತೆ ಮಾವೇಲಿ ಎಕ್ಸ್ಪ್ರೆಸ್, ಈ 3 ಗಾಡಿಗಳು ಇಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡ್ತೇವೆ. ಸರ್, ಕಳೆದ ಬಾರಿ ಕೂಡ ಸುರೇಂದ್ರನವರು ಗೆಲ್ಲುವ ಹೊಸ್ತಿಲಲ್ಲಿದ್ರು, ಏನೋ ವಿರೋಧಿಗಳೇನೋ ಒಂದಾದ್ರು ಅಂತ ಮಾತು ಬಂದಿತ್ತು. ಈ ಸರ್ತಿ ಕೂಡ SDP ಅವರು ನಾಮಪತ್ರ ಹಾಕಿದ್ರು, ಅವರು ವಾಪಸ್ ತಗೊಂಡ್ರು. ಇಷ್ಟಲ್ಲಾಗಿ ಕೂಡ ಏನು ಚಾನ್ಸ್ ಇದೆ ಸರ್ ವಿನ್ ಆಗುದು ಸುರೇಂದ್ರ? ನೋಡಿ, ಲಾಸ್ಟ್ ಟೈಮ್ SDP ಅವರು ನಮ್ಮೊಟ್ಟಿಗೆ ಇತ್ತು, ಅವರೊಟ್ಟಿಗಿತ್ತಲ್ಲ, ಹಾಗೆಲ್ಲ 89 ಓಟ್ ಅಂತರ ಬಂತದ್ದು. ಅದೆಲ್ಲ ನಮ್ಮ ವಿಷಯ ಅಲ್ಲ, ಗೊತ್ತಾಯ್ತಲ್ಲ. ಮತ್ತೆ ಲಾಸ್ಟ್ ಟೈಮ್ ಯಾವಾಗಲೂ LDF ನವರು BJP ಬರುವುದು ಬೇಡ ಅಂತೇಳಿ ಒಂದು ವೋಟ್ ಕ್ರಾಸ್ ಮಾಡೋ ಚಾನ್ಸ್ ಇತ್ತು, ಅವರು ಒಟ್ಟಾಗಿ. ಈ ಬಾರಿ ಅದಿಲ್ಲ, ಗೊತ್ತಾಯ್ತಲ್ಲ. ಸಾಮಾನ್ಯ ವೋಟರ ಮನಸ್ಸಿನಲ್ಲಿ ಅದಿಲ್ಲ. ಕತೆ ಅವರಿಗೆ ಬೇಸರ ಆಗಿದೆ. ಕೆಲವರು ಹೇಳ್ತಾರೆ, ಇಷ್ಟು ಓಟಿಗೆ ಸೋತಾದ್ರೆ ನಮ್ಮ ಓಟ್ ನಾವು ಕೊಡ್ತಿತ್ತು, ನಾವು ಇಷ್ಟು ಓಟಿಗೆ ಸೋಲಿದ್ದು ನಮಗೆ ಗೊತ್ತಿರ್ಲಿಲ್ಲ ಅಂತೇಳಿ ಅವರು ಹೇಳ್ತಾರೆ, ಗೊತ್ತಾಯ್ತಲ್ಲ. ಹಾಗಾದ್ರೆ ಅವರು ಈಗ LDF UDF ದಿಸ್ ಟೈಮ್ ಒಟ್ಟು ಆಗುವ ಚಾನ್ಸೇ ಇಲ್ಲ. ಯಾಕೆಂದ್ರೆ ಕೇರಳದಲ್ಲಿ ನೆಕ್ ಫೈಟ್, ಗೊತ್ತಾಯ್ತಲ್ಲ. ನೆಕ್ ಫೈಟ್ ಅಲ್ಲಿ 1 ಫೀಟ್ UDF ಗೆ ಫೇವರ್ ಆಗಿ ಅವರು ಮಾಡುವುದಿಲ್ಲ, ಗೊತ್ತಾಯ್ತಲ್ಲ. BJP ಒಂದು ಬಂದರೂ ಸಮಸ್ಯೆ ಇಲ್ಲ ಅಂತೇಳಿ ಅವರ ಮನಸ್ಸಲ್ಲಿ ಕಂಡಿದೆ. ಸರ್, ನೀವು ರಾಜಕಾರಣಿಯ ಸಮಿತಿ ಸದಸ್ಯರು, ಅದಕ್ಕೆ ಕೇಳ್ತಾ ಇದ್ದೇನೆ. ಪಕ್ಕದ ಕಾಸರಗೋಡಲ್ಲಿ ಕೂಡ ಈ ಸರ್ತಿ ಬಹಳ ನಿರೀಕ್ಷೆ ಇದೆ. ಅಶ್ವಿನಿ ML ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಲ್ಲಿಯ ಬಗ್ಗೆ ಹೇಳುದಾದ್ರೆ ಹೇಗಿದೆ ಅಲ್ಲಿಯ ಪರಿಸ್ಥಿತಿ? ಕಾಸರಗೋಡು ಸಹ ನಮಗೆ ಒಳ್ಳೆ ಚಾನ್ಸ್ ಇದೆ ಈಗ. ಯಾಕೆಂದ್ರೆ ಅಲ್ಲಿ ಒಂದು LDF ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಂದರೆ, ಗೊತ್ತಾಯ್ತಲ್ಲ. ಮಾಜಿ ಜಿಲ್ಲಾ ಪಂಚಾಯತ್. ಹೌದು. ಸೊ ನಾನು ಕಾಸರಗೋಡಿನಲ್ಲಿ ಕಂಟೆಸ್ಟ್ ಮಾಡಿದವ, ಬಿಜೆಪಿಯಿಂದ 2050 ಕ್ಯಾಂಡಿಡೇಟ್ 2006ರಲ್ಲಿ ನಾನು ಕಂಟೆಸ್ಟ್ ಮಾಡಿದೆ. ಸಣ್ಣ ಅಂತರಕ್ಕೆ ಹೋತದು. ದಿಸ್ ಟೈಮ್ ಅದೇ ಸಿಚುವೇಶನ್ ಬಂದಿದೆ, ಗೊತ್ತಾಯ್ತಲ್ಲ. ಟ್ರ್ಯಾಂಗ್ಯುಲರ್ ಫೈಟ್, ಆ ಫೈಟ್ ನಡೆದು ದೊಡ್ಡ ಮಟ್ಟಿಗೆ ಆಗುತ್ತದೆ, ಸಾಮಾನ್ಯ ಫೈಟ್ ಅಲ್ಲ, ಗೊತ್ತಾಯ್ತಲ್ಲ. ಸೊ ನಮ್ಮ ಕಾರ್ಯಕರ್ತ ಒಟ್ಟು ಸೇರಿ ಕೆಲಸ ಮಾಡಿದರೆ ಖಂಡಿತ ಅದು ಸಹ ವಿನ್ ಆಗುವ ಚಾನ್ಸ್ ಇದೆ. ಕೇರಳದಾದ್ಯಂತ ಒಟ್ಟು ಎಷ್ಟು ಸೀಟ್ ಪಡಿಬಹುದು ಸರ್ ಬಿಜೆಪಿ? ನೋಡಿ, ಸೀಟ್ ಎಷ್ಟು ಬರುವುದು ಅಂತ ಹೇಳಿದೆ, ಆದ್ರೆ ಎರಡು ಸಂಖ್ಯೆಗಳಿಂದ ಡಬಲ್ ಡಿಜಿಟ್ ಕ್ರಾಸ್ ಆಗ್ತಾರೆ ಅಂತ. ಓಕೆ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಆಯ್ತು, ನಮಸ್ಕಾರ.